ಅನಾದ್ಯನಂತಂ ಅವ್ಯಕ್ತಂ ವ್ಯಕ್ತಾನಾಮಾದಿ ಕಾರಣಂ ಆನಂದಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಃ ಮಹಾಪದ್ಮವನಾಂತಸ್ಥೆ ಕಾರಣಾನಂದ ವಿಗ್ರಹೇ ಸರ್ವಭೂತಹಿತೆ ಮಾತಃ ಏಹ್ಯೇಹಿ ಪರಮೇಶ್ವರಿ. ನಮ್ಮ ಸನಾತನ ಧರ್ಮದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಗುರುವಿಗೆ ಅತೀವ ಶ್ರೇಷ್ಠವಾಗಿರತಕ್ಕಂತಹ ಒಂದು ಸ್ಥಾನಮಾನವನ್ನು ಕೊಡ್ತಾರೆ. ಯಾವುದೇ ಒಂದು ವಿದ್ಯೆಯನ್ನು ಅಧ್ಯಯನ ಮಾಡಬೇಕಾದಿದ್ದಿರಬಹುದು ಅಥವಾ ಸಾಧನೆಯನ್ನು ಮಾಡಬೇಕಾದಿರಬಹುದು, ಏನೇ ಮಾಡಬೇಕಾದರೂ ಮೊದಲಿಗೆ ಗುರುವನ್ನು ಆಶ್ರಯಿಸಬೇಕು ಎಂಬುದು ನಮ್ಮ ಪರಂಪರೆಯ ಮುಖ್ಯವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅನೇಕ ಮಂತ್ರಸಿದ್ಧಿಗಳನ್ನು ಹೊಂದಬೇಕಾದರೆ ಅಥವಾ ನಾವು ಒಂದು ಉತ್ತಮವಾಗಿರತಕ್ಕಂತಹ ಪ್ರಗತಿಯನ್ನು ಹೊಂದಬೇಕಾದರೆ ಅಥವಾ ಪರಾಶಕ್ತಿಯ ಉಪಾಸನೆಯನ್ನು ಮಾಡಬೇಕಾದರೆ, ಪರಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯಬೇಕಾದರೆ, ಇದಕ್ಕೆಲ್ಲದಕ್ಕೂ ಕೂಡ ಅತೀವ ಮುಖ್ಯವಾಗಿರತಕ್ಕಂತಹದ್ದು ಗುರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ, ಸದ್ಗುರು ದೊರೆಯುವುದು ದುರ್ಲಭವು, ದೊರೆತರೆ ಜನ್ಮೋಪಾವನು ಅಂತ ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಹರ ಮುನಿದರು ಗುರು ಕಾಯ್ವನೀಯ ಅಂತ ಹೇಳ್ತಾರೆ. ಒಂದು ವೇಳೆ ಹರನೇ ಮುನಿದರೂ ಸಹ ಗುರುವಿನ ಅನುಗ್ರಹ ಇದೆ ಅಂತಂದ್ರೆ ಆ ಗುರು ಅದನ್ನ ಅವನಿಂದ ಕೂಡ ರಕ್ಷಣೆಯನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ಅತೀವ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನಮಾನವನ್ನು ಕೊಡ್ತಾರೆ. ಸಾಕ್ಷಾತ್ ಪರಮೇಶ್ವರನಿಗಿಂತೂ ಉಚ್ಚ ಮಟ್ಟದ ಒಂದು ಸ್ಥಾನವನ್ನ ಸದ್ಗುರುವಿಗೆ ಕೊಡ್ತಾರೆ. ಹಾಗಾದ್ರೆ ಇಷ್ಟೊಂದು ಉಚ್ಚ ಮಟ್ಟದ ಸ್ಥಾನವನ್ನ ಗುರುವಿಗೆ ಕೊಡ್ಲಿಕ್ಕೆ ಕಾರಣ ಏನು? ಸ್ವತಃ ನಾವೇ ಒಂದು ಅನುಷ್ಠಾನಗಳನ್ನು ಮಾಡಿ ಸಿದ್ಧಿಸಿಕೊಂಡ್ರೆ ಆ ಮಟ್ಟದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಆಗುವುದಿಲ್ವ ಹೇಗೆ? ಗುರುವಿನಿಂದ ಉಪದೇಶ ತಗೊಂಡಾಗ ಮಾತ್ರ ಅದು ಸಾಧ್ಯವಾಗ್ತದೆ ಹೇಗೆ ಎಂಬಂತಹ ಪ್ರಶ್ನೆಗಳಿಗೆ ಹಾಗಾದ್ರೆ ಯಾಕೆ ಅಂತ ಹೇಳಿ ನಾವು ಚಿಂತನೆಯನ್ನು ಮಾಡಲಿಕ್ಕೆ ಹೋದರೆ, ಈ ಪ್ರಪಂಚಕ್ಕೆ ಮಾಯಾಮಯಮಿದಂ ಅಖಿಲ ಪ್ರಪಂಚಂ ಎಂಬುದಾಗಿ ಹೇಳ್ತಾರೆ. ಈ ಮಾಯಾ ಪ್ರಪಂಚದಲ್ಲಿ ನಾವು ಸ್ವತಂತ್ರವಾಗಿ ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಹೊರಟ್ರೆ ನಾವು ಸ್ವತಂತ್ರವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಅನುಗ್ರಹದಿಂದ ಮಾತ್ರ ನಾವು ಆ ಮಾಯೆಯಿಂದ ಜಯಿಸಿ ನಾವು ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವಂತಹದ್ದು. ಪರಾಶಕ್ತಿಯನ್ನು ಉಪಾಸನೆ ಮಾಡಬೇಕಾದಿರಬಹುದು ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಹೋಗಬೇಕಾದ್ರೂ ಕೂಡ. ಹಾಗಾಗಿ ಈ ಗುರುವಿನಲ್ಲಿ 3 ಪ್ರಾಕಾರಗಳನ್ನು ಹೇಳ್ತಾರೆ. ಒಂದು, ನಮಗೆ ಶಿಕ್ಷಣವನ್ನ ಕೊಟ್ಟಿರತಕ್ಕಂತಹ ಒಂದು ಗುರು. ಒಂದು ಕಲಿಕೆಯ ಶಿಕ್ಷಣವನ್ನು ಕೊಟ್ಟಿರತಕ್ಕಂತಹದ್ದು. ಇನ್ನೊಂದು ಜೀವನದ ಶಿಕ್ಷಣವನ್ನ ಕೊಟ್ಟಿರತಕ್ಕಂತಹ ಗುರು. ಇನ್ನೊಂದು ಪರಾವಿದ್ಯೆಯ ಸಾಕ್ಷಾತ್ಕಾರಕ್ಕಾಗಿ ಆತನಿಗೆ ಉಪದೇಶ ಕೊಟ್ಟಿರತಕ್ಕಂತಹ ಗುರು. ಮೋಕ್ಷ ಸಾಧನೆಯ ಮಾರ್ಗವನ್ನ ತೋರಿಸಿಕೊಟ್ಟಿರತಕ್ಕಂತಹ ಗುರು. ಈ ರೀತಿಯಾಗಿ 3 ಪ್ರಕಾರದಲ್ಲಿ ಗುರುವಿನನ್ನ ಗುರು ಅಂತ ಹೇಳ್ತಾರೆ. ಮೊದಲೆರಡಿಗೆ ಇವರಿಗೆ ಶಿಕ್ಷಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಕೊನೆಯಲ್ಲಿ ಬರತಕ್ಕಂತಹ ನಾವು ಸಾಕ್ಷಾತ್ ಪರಮೇಶ್ವರನಿಗೆ ಏನು ಹೋಲಿಸ್ತೇವೆಯೋ, ಹರಮುನಿದರು ಗುರು ಕಾಯ್ವನೀಯ ಎಂಬುದಾಗಿ ಏನು ಹೇಳ್ತೇವೆಯೋ ಅಂತಹ ಗುರುವಿನ ಒಂದು ಪಟ್ಟ ಒಂದು ಅಧಿಕಾರವನ್ನು ಆ ಗುರುವಿಗೆ ಕೊಡ್ತಾರೆ. ಯಾರಿಗೆ ಅಂತಂದ್ರೆ, ನಮಗೆ ಆತ್ಮ ಸಾಕ್ಷಾತ್ಕಾರದ ವ್ಯವಸ್ಥೆಯಲ್ಲಿ ಮೋಕ್ಷ ಸಾಧನೆಯಲ್ಲಿ ನಮ್ಮನ್ನ ಉದ್ಧರಿಸುವಂತಹ ಒಂದು ಏನು ಗುರು ಇದ್ದಿರ್ತಾನೋ ಆತನಿಗೆ ಸದ್ಗುರು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಮಾಯಾ ಪ್ರಪಂಚದ ವ್ಯವಸ್ಥೆಯಿಂದ, ಮಾಯೆಯಿಂದ ನಾವು ಜಯಿಸಿ ಸಾಧನಾ ಮಾರ್ಗದಲ್ಲಿ ನಿರಂತರವಾಗಿ ಹೋಗಲಿಕ್ಕೆ ನಮ್ಮ ಮನಸ್ಸು ಅಣಿಯಾಗಲಿಕ್ಕೋಸ್ಕರವಾಗಿ ಗುರುವಿನ ಒಂದು ಆಶ್ರಯ ಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ಒಂದು ಕಥೆಯ ಮುಖಾಂತರ ಹೇಳೋದಾದ್ರೆ, ಈ ಮಾಯೆ ಅಂತ ಹೇಳುವಂಥದ್ದು ಯಾವ ರೀತಿ ಆಗಿರ್ತದೆ ಹೇಳುವಂತಹ ಒಂದು ಉದಾಹರಣೆಗೆ, ಒಮ್ಮೆ ಶ್ರೀಮನ್ನಾರಾಯಣ ಮತ್ತು ನಾರದರಿಬ್ಬರು ಕೂಡ ಸಂಚಾರ ಮಾಡ್ತಾ ಇದ್ದಂತೆ. ಸಂಚಾರ ಮಾಡ್ತಾ ಇದ್ದಂತಹ ಸಮಯದಲ್ಲಿ ನಾರದರು ಕೇಳ್ತಾರೆ ನಾರಾಯಣನ ಹತ್ರ, ನಿನ್ನ ಮಾಯೆ ಹೇಳುವಂಥದ್ದು ಅತ್ಯದ್ಭುತವಾಗಿದೆ ಹೇಳುವಂಥದ್ದನ್ನು ಕೇಳಿದ್ದೇನೆ. ನಿನ್ನ ಮಾಯೆಯಲ್ಲಿ ಬಿದ್ದಿರತಕ್ಕಂತಹ ಎಲ್ಲರೂ ಕೂಡ ತೊಳಲಾಡ್ತಾರೆ ಹೇಳುವಂಥದ್ದನ್ನು ಕೇಳಿದ್ದೇನೆ. ಆ ಮಾಯೆಯನ್ನು ಒಮ್ಮೆ ನೋಡಬೇಕಾಗಿತ್ತು ನಾನು ಅಂತ ಹೇಳಿ ಕೇಳ್ತಾರೆ. ಆಗ ಶ್ರೀಮನ್ನಾರಾಯಣ ಹೇಳ್ತಾನೆ, ಬೇಡಯ್ಯ, ನಿನ್ನ ಮೇಲೆ ಇನ್ನೂವರೆಗೆ ನನ್ನ ಮಾಯೆ ಹೇಳುವಂತಹ ಮಾಯೆಯ ಛಾಯೆಯೂ ಕೂಡ ನಿನ್ನ ಮೇಲೆ ಬಿದ್ದಿಲ್ಲ. ಇನ್ನೂ ಆ ಮಾಯೆಯನ್ನು ನೋಡುವಂಥ ಆಸೆಯನ್ನು ಪಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಆದರೂ ಇಲ್ಲ, ನನಗೆ ಒಮ್ಮೆ ನೋಡಲೇಬೇಕು ಎಂಬುದಾಗಿ ಹಠವನ್ನು ಮಾಡ್ತಾರೆ ನಾರದರು. ಅವಾಗ ಶ್ರೀಕೃಷ್ಣ, ಅಡ್ಡಿಲ್ಲ, ನಾನು ನಿನಗೆ ಈ ಮಾಯೆಯ ವ್ಯವಸ್ಥೆಯನ್ನು ನಿನಗೆ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನನಗೆ ಬಾಯಾರಿಕೆ ಆಗಿದೆ. ಒಮ್ಮೆ ಸ್ವಲ್ಪ ಅಲ್ಲಿ ನದಿ ಹರಿತಾ ಇದೆ, ನದಿಯಿಂದ ಒಂದು ಸ್ವಲ್ಪ ನೀರನ್ನು ತಗೊಂಡು ಬಾ ಅಂಥೇಳಿ ನಾರದರಿಗೆ ಹೇಳ್ತಾರೆ. ಸರಿ ಅಂಥೇಳಿ ಶ್ರೀಮನ್ನಾರಾಯಣ ಅಲ್ಲೇ ಒಂದು ಬಂಡೆ ಮೇಲೆ ಕುತ್ಕೊಳ್ತಾನೆ. ನಾರದರು ನೀರನ್ನು ತರಲಿಕ್ಕೋಸ್ಕರ ಅಲ್ಲಿ ಹರಿತಾ ಇರತಕ್ಕಂತಹ ನದಿಗೆ ಹೋಗ್ತಾರೆ. ನದಿಗೆ ಹೋದಾಗ ಮನಸ್ಸಿನಲ್ಲಿ ಯೋಚನೆ ಬರ್ತದೆ, ಶ್ರೀಹರಿಗೆ ನಾವು ನೀರನ್ನು ತಗೊಂಡು ಹೋಗ್ತಾ ಇರೋದಲ್ವೋ, ಹಾಗಾಗಿ ಸ್ವಲ್ಪ ಸ್ನಾನವನ್ನು ಮಾಡಿ ಶುದ್ಧವಾಗಿ ನೀರನ್ನು ತಗೊಂಡು ಹೋಗಬೇಕು ಅಂತೇಳಿ ಯೋಚನೆ ಬರ್ತದೆ. ನೀರಿನಲ್ಲಿ ನಾರದರು ಮುಳುಗ್ತಾರೆ.
ಮುಳುಗಿದ್ದೊಂದೇ ತಡ, ಮುಳುಗ್ತಾ ಇದ್ದಾಗ ಅವರಿಗೆ ಮನಸ್ಸಿನಲ್ಲಿ ಕಾಣಲಿಕ್ಕೆ ಪ್ರಾರಂಭವಾಗ್ತದೆ. ಯಾವುದೋ ಒಂದು ಹೊಸ ಪ್ರಪಂಚ ಕಾಣಲಿಕ್ಕೆ ಪ್ರಾರಂಭವಾಗ್ಬಿಡ್ತದೆ. ಆ ಹೊಸ ಪ್ರಪಂಚದಲ್ಲಿ ನಾರದ ನಡ್ಕೊಂಡು ಹೋಗ್ತಾ ಇದ್ದಾರೆ, ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಭಿಕ್ಷಾಟನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗ್ತದೆ. ಬಾಯಾರಿಕೆ ಆದಾಗ ಒಂದು ಮನೆಗೆ ಹೋಗಿ ಕುತ್ಕೊಳ್ತಾರೆ, ಬಾಯಾರಿಕೆಗೆ ನೀರನ್ನು ಕೇಳ್ತಾರೆ. ಆ ಮನೆಯಿಂದ ಒಂದು ಕುಮಾರಿ ಅವರಿಗೆ ನೀರನ್ನು ತಂದು ಕೊಡ್ತಾಳೆ. ನೀರನ್ನು ತಂದು ಕೊಟ್ಟಾಗ ಆ ಕುಮಾರಿಯನ್ನು ನೋಡ್ತಾರೆ. ನೋಡಿದಂತಹ ನಾರದರಿಗೆ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಬರ್ತದೆ. ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ನಮ್ಮ ತಂದೆಯವರಿದ್ದಾರೆ, ಈಗ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಸದ್ಯದಲ್ಲೇ ಬರ್ತಾರೆ ಅಂತ ಹೇಳ್ತಾಳೆ ಆ ಕುಮಾರಿ. ಆಗ ತಂದೆಯವರು ಬರುವಲ್ಲಿವರೆಗೂ ಕೂಡ ಕಾದಿದ್ದು ಆ ನಾರದರು ಅವ್ರು ಬಂದ ತಕ್ಷಣ ಕೇಳ್ತಾರೆ, ನಾನು ನಿಮ್ಮ ಮಗಳನ್ನ ಮದುವೆ ಆಗ್ಬೇಕು ಅಂತೇಳಿ ಇಚ್ಛೆ ಪಡ್ತಾ ಇದ್ದೀನಿ ಅಂತೇಳಿ. ನೀವೆಲ್ಲಿಂದ ಬಂದ್ರಿ, ಹೇಗೆ ಅಂತ ಹೇಳಿ ಕೇಳ್ತಾರೆ ಅವರು ಆ ಮನೆಯ ಗೃಹಸ್ಥ ಇರುವಂಥವ್ರು. ಆಗ ಇವ್ರು ನಾರದರು ಹೇಳ್ತಾರೆ, ಇಲ್ಲ, ನಾನು ದೇವರ್ಷಿ ನಾರದರು, ದೇವಲೋಕದಿಂದ ಬಂದಿರತಕ್ಕಂಥವನು ಅಂತ ಹೇಳ್ತಾರೆ. ಗೃಹಸ್ಥನಿಗೆ ತುಂಬಾ ಆಶ್ಚರ್ಯ ಆಗ್ತದೆ. ನೀವು ದೇವರ್ಷಿ ನಾರದರು, ದೇವಲೋಕದಿಂದ ಬಂದಂಥವ್ರು, ನಮ್ಮ ಈ ಕನ್ಯೆಯನ್ನು ಮದುವೆ ಆಗ್ತೀರಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ನಾನು ಮದುವೆ ಆಗ್ತೇನೆ, ನನ್ನ ಮದುವೆ ಆಗಲಿ ಸಿದ್ಧಿ ಇದೆ, ಏನು ತೊಂದರೆ ಇಲ್ಲ ನನಗೆ, ನಿಮ್ಮ ಮಗಳಾದ್ರೂ ಏನು ತೊಂದರೆ ಇಲ್ಲ, ನಾನು ದೇವಲೋಕದಿಂದ ಬಂದಿದ್ದಿದ್ರು ಏನು ತೊಂದರೆ ಇಲ್ಲ, ನಾನು ಮದುವೆ ಆಗ್ತೇನೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಅವರ ಮಾತಿಗೆ ಒಪ್ಪಿ ಆ ಗೃಹಸ್ಥ ಅವರಿಗೆ ಕೊಟ್ಟು ಕನ್ಯೆಯನ್ನು ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಕೆಲವು ಕಾಲಗಳು ಕಳೀತವೆ. ಒಂದು 4-5 ಸಂತಾನವೂ ಕೂಡ ಪ್ರಾಪ್ತವಾಗ್ತದೆ. ಹಾಗೆ ಒಂದು ದಿವಸ ಅತೀವ ಭೀಕರವಾಗಿರತಕ್ಕಂತಹ ಮಳೆ ಅನಿರೀಕ್ಷಿತವಾಗಿ ಪ್ರಾರಂಭವಾಗ್ತದೆ. ಪ್ರಾರಂಭವಾದಾಗ ಆ ಮಳೆಯ ಒಂದು ರಭಸಕ್ಕೆ ಈ ನಾರದರ ಒಂದು ಗುಡಿಸಲು ತೊಳೆದುಕೊಂಡು ಹೋಗ್ಬಿಡ್ತದೆ, ಕೊಚ್ಚಿಕೊಂಡು ಹೋಗ್ಬಿಡ್ತದೆ. ಅವಾಗ ಜೀವರಕ್ಷಣೆಗೋಸ್ಕರ ಈ 4 ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಇವರೆಲ್ಲರನ್ನೂ ಕೂಡ ರಕ್ಷಣೆ ಮಾಡಬೇಕಲ್ಲ. ರಕ್ಷಣೆ ಮಾಡಬೇಕು ಅಂತೇಳಿ ಅವರೆಲ್ಲರ ಒಂದು ಕೈಯನ್ನು ಹಿಡ್ಕೊಂಡು ಒಂದು ಮಗನನ್ನು ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ ನಾರದರು. ಒಂದು ಕೈಯಲ್ಲಿ ಇನ್ನೊಂದು ಮಗುವನ್ನು ಹಿಡ್ಕೊಂಡಿದ್ದಾರೆ, ಇನ್ನೊಂದು ಕೈಯಲ್ಲಿ ಹೆಂಡತಿ ಕೈಯನ್ನು ಹಿಡ್ಕೊಂಡಿದ್ದಾರೆ. ಆ ಹೆಂಡತಿ ಕೈಯಲ್ಲಿ ಒಂದು ಮಗು ಇದೆ, ಹೆಂಡತಿಯ ಹೆಗಲ ಮೇಲೆ ಒಂದು ಮಗು ಇದೆ. ಈ ರೀತಿಯಾಗಿ ಎಲ್ಲರೂ ಒಂದು ಮಗುವನ್ನು ಹೊತ್ಕೊಂಡು ಅಲ್ಲಿಂದ ಜೀವನ ರಕ್ಷಣೆಗೋಸ್ಕರ ಹೋಗ್ತಾರೆ. ಹೋದಾಗ ಒಂದು ನದಿಯನ್ನ ಪಾರು ಮಾಡಿದರೆ, ಆ ಕಡೆ ಹೋದ್ರೆ ಅವರಿಗೆ ಜೀವ ರಕ್ಷಣೆ ಆಗ್ತದೆ. ನದಿಯನ್ನು ಪಾರು ಮಾಡಬೇಕು ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ನದಿಯನ್ನು ಅರ್ಧ ನದಿಗೆ ಹೋಗ್ಬೇಕಾದ್ರೆ ನದಿಯ ರಭಸಕ್ಕೆ ಆ ಹೆಂಡತಿಯ ಕೈಲಿರ್ತಕ್ಕಂತಹ ಮಗು ಹೋಗ್ಬಿಡ್ತದೆ. ನಾರದರು ಗೊಳು ಅಂತ ಹೇಳ್ತಾರೆ, ಮಗು ಹೋಯ್ತು ಅಂತೇಳಿ. ಆಗ ನಾರದ್ರ ಹೆಂಡತಿ ಹೇಳ್ತಾಳೆ, ಹೋದ್ರೆ ಹೋಗ್ಲಿ ಬಿಡಿ, ನಾವಿಬ್ರು ಗಟ್ಟಿ ಇದ್ದೇವೆ, ಮುಂದೆ ಸಂಸಾರ ಮಾಡೋಣ, ಮುಂದೆ ಇನ್ನು ನಾವು ಸಂತಾನ ಪಡ್ಲಿಕ್ಕೆ ಆಗ್ತದೆ ಅಂತೇಳಿ. ಹಾಗೆ ಮತ್ತೆ ಸ್ವಲ್ಪ ಮುಂದೆ ಹೋಗ್ತಾರೆ, ಇನ್ನೊಂದು ಮಗು ಕೂಡ ಅದೇ ರೀತಿ ಹೋಗ್ಬಿಡ್ತದೆ, ಕೊಚ್ಕೊಂಡು ಹೋಗ್ಬಿಡ್ತದೆ. ಇನ್ನೂ ಗೊಳೋன்னு ಹೇಳ್ತಾರೆ. ಆವಾಗ ನಾರದರು ಅಳುತ್ತು ಹೆಂಡತಿ ಮತ್ತೆ ಅದೇ ಮಾತನ್ನು ಹೇಳ್ತಾಳೆ. ಹಾಗೆ ಅದೇ ಮತ್ತೊಂದು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಇನ್ನೊಂದು ಮಗುನು ಕೂಡ ಹೋಗ್ಬಿಡ್ತಾರೆ. ಅವಾಗ ಹೆಂಡತಿ ಪುನಃ ಹೇಳ್ತಾರೆ, ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವಿಬ್ರು ಗಟ್ಟಿ ಇದ್ರೆ ಸಾಕು, ಮುಂದೆ ಹೋಗಿ ಸಂಸಾರವನ್ನು ಮಾಡ್ಲಿಕ್ಕೆ ಬರ್ತದೆ, ಸಂಸಾರ ಮಾಡಿ ಮತ್ತೆ ಪುನಃ ನಾವು ಮಕ್ಕಳನ್ನು ಪಡಿಬಹುದು ಅಂತ ಹೇಳಿ ಹೇಳ್ತಾಳೆ. ಇದೇ ರೀತಿ ಎಲ್ಲ ಮಕ್ಕಳು ಕೂಡ ಹೋಗ್ಬಿಡ್ತಾರೆ. ಇನ್ನೇನು ನದಿಯನ್ನು ದಾಟಬೇಕು, ನದಿಯನ್ನು ದಾಟಬೇಕು ಅಂತ ಹೇಳುವಂತಹ ಸಮಯದಲ್ಲಿ ಅವನ ನಾರದರಿಯನ್ನು ಮದುವೆ ಆಗಿದ್ದಂತಹ ಒಂದು ಹುಡುಗಿ ಏನಿದ್ಲು, ಅವಳು ಕೂಡ ಆ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗ್ಬಿಡ್ತಾಳೆ. ಕೊಚ್ಕೊಂಡು ಕೃಷ್ಣ ಅಂತೇಳಿ ಒಂದೇ ಸರಿ ನಾರದರು ಕೂಗಿ ರಭಸದಿಂದ ಎದ್ದು ಬಿಡ್ತಾರೆ. ಎದ್ದಾಗ ನೋಡ್ತಾರೆ, ಇನ್ನು ನೀರಿನೊಳಗೆ ಇದ್ದಾರೆ. ನೀರಿನೊಳಗೆ ಮುಳುಕು ಹಾಕ್ಲಿಕ್ಕೆ ನೀರು ಇದ್ದವರು ಅದು ಒಳಗಡೆ ಇದ್ದಾಗಲೇ ಇದೆಷ್ಟು ಅನುಭವಕ್ಕೆ ಬಂದುಬಿಟ್ಟಿದೆ ಅವರಿಗೆ. ಒಂದು ರೀತಿ ಆ ನೀರಿನಲ್ಲಿದ್ದಾಗಲೇ ಆ ಒಂದು ಯೋಚನೆಗೆ, ಆ ಒಂದು ಏನು ದುಃಖದ ಸನ್ನಿವೇಶಕ್ಕೆ ಬೆವುತು ಬಿಟ್ಟಿದ್ದಾರೆ ಅವರು ನಾರದರು. ಎದ್ದು ನೋಡ್ತಾರೆ, ನೋಡಿದ ತಕ್ಷಣ ಇಲ್ಲ, ಇದೆಲ್ಲ ಒಂದು ರೀತಿ ಕನಸಿನ ರೀತಿಯಲ್ಲಿದೆ. ಬಂದು ಶ್ರೀಮನ್ನಾರಾಯಣನಿಗೆ ಬಂದು ನಮಸ್ಕಾರವನ್ನು ಮಾಡಿ ಹೇಳ್ತಾರೆ, ನಿನ್ನ ಮಾಯೆಯನ್ನು ನೋಡುವಂಥದ್ದು ಬೇಡಪ್ಪ ನನಗೆ ಅಂತೇಳಿ. ಎಲ್ಲ ನೋಡೋದಿದ್ರು ನೋಡು, ಇನ್ನು ಸ್ವಲ್ಪ ತೋರಿಸ್ತೇನೆ ಅಂತ ಹೇಳ್ತಾನೆ ನಾರಾಯಣ. ಇಲ್ಲ ಇಲ್ಲ, ನನಗೆ ಮಾಯೆಯನ್ನು ಸಂಪೂರ್ಣವಾಗಿ ನೋಡಿದೆ ನಾನು, ಇನ್ನು ಆ ಮಾಯೆ ಅಂತ ನೋಡುವಂಥದ್ದು ಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಮಾಯೆಯಿಂದ ಜಯಿಸುವಂಥದ್ದು ಅಷ್ಟೊಂದು ಸುಲಭ ಸಾಧ್ಯವಾಗಿರ್ತಕ್ಕಂಥಲ್ಲ. ದೇವತೆಗಳೇ ಕೂಡ ಆ ಮಾಯೆಯಲ್ಲಿ ಬಿದ್ದು ತೊಳಲಿ ಹೊರಳಾಡುವಂತಹ ಸಮಯದಲ್ಲಿ ನಾವು ಮನುಷ್ಯ ಮಾತ್ರ ಕೇವಲ ಗುರುವಿನ ಅನುಗ್ರಹ ಇಲ್ಲ ಅಂತ ಹೇಳಿ, ಆದರೆ ಆ ಮಾಯೆಯಿಂದ ನಾವು ಹೊರಗಡೆ ಬಂದು ಜಯಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ. ತುರಿಯಂ ತತ್ಪರಂ ಮಹಃ ಅಂತೇನು ಹೇಳ್ತಾರೆ. ನಮ್ಮ ಜೀವಿತದ ಏನು ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನಿರ್ತದೆಯೋ ಆ ಉದ್ದೇಶವನ್ನ ಸಾಧಿಸಬೇಕು, ಪರಮ ಗತಿಯನ್ನು ಹೊಂದಬೇಕು, ಆ ಪರಾವಿದ್ಯೆಯ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತ ಹೇಳಾದಾಗ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಹೇಳ್ತಾರೆ, ಪುಸ್ತಕೆ ಲಿಖಿತಾನ್ ಮಂತ್ರಾನ್ ದೃಷ್ಟ್ವಾ ಪಠತಿ ಯೋ ನರಃ ಜೀವನ್ನೇವ ಸಚಾಂಡಾಲಃ ಮೃತಶ್ವಾನೋ ಭವಿಷ್ಯತಿ ಅಂತ ಹೇಳ್ತಾರೆ. ನಾವು ಪುಸ್ತಕದಲ್ಲಿರ್ತಕ್ಕಂತಹ ಮಂತ್ರವನ್ನ ಹಾಗೇ ನೋಡಿಕೊಂಡು ಹಾಗೇ ಅದನ್ನ ಅನುಷ್ಠಾನವೋ ಪುರಶ್ಚರಣವೋ ಮಾಡ್ಲಿಕ್ಕೆ ಹೊರಟ್ರೆ ಜೀವನ್ನೇವ ಸಚಾಂಡಾಲ, ಜೀವಿತಾವಧಿಯಲ್ಲಿ ಚಾಂಡಾಲನಿಗೆ ಸಮಾನವಾಗ್ತಾನೆ,
ಮೃತಶ್ವಾನೋ ಭವಿಷ್ಯತಿ, ಅವನು ತೀರಿಕೊಂಡ ಮೇಲೆ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಜನಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಗುರುವಿನ ಒಂದು ಅನುಗ್ರಹ, ಗುರುವಿನ ಉಪದೇಶ ಇದ್ದಾಗ ಮಾತ್ರ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಸದ್ಗುರು ನಮಗೆ ಬೇಕೇ ಬೇಕು. ಸದ್ಗುರು ಇದ್ದಾಗ ಮಾತ್ರ ಸಾಧ್ಯವಾಗ್ತದೆ. ಜ್ಞಾನೇಶ್ವರ ಮಹಾರಾಜರು ಒಂದು ಬಹಳ ಸುಂದರವಾಗಿರತಕ್ಕಂತಹ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಏನು ಉದಾಹರಣೆಯನ್ನು ಹೇಳ್ತಾರೆ ಅಂತಂದ್ರೆ, ಒಮ್ಮೆ ಕಾಡಿನಲ್ಲಿ ಹೀಗೆ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದಂತೆ. ಹುಲ್ಲುಗಾವಲಿತ್ತು. ಆ ಹುಲ್ಲುಗಾವಲಿನಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಅದು ಗೊತ್ತಾಗಲಿಲ್ಲ, ಹೋಗಿ ಬಿದ್ದು ಬಿಡುತ್ತಾನೆ. ಬಿದ್ದ ತಕ್ಷಣ ಮೇಲ್ಗಡೆ ಬರಬೇಕಲ್ಲ, ಇನ್ನು ಏನೂ ಇಲ್ಲ, ಆಶ್ರಯ ಏನೂ ಇಲ್ಲ. ಆವಾಗ ಮೇಲ್ಗಡೆ ಒಂದು ಆಲದ ಮರ ಇತ್ತು. ಆಲದ ಮರದಿಂದ ಒಂದು ಬಳ್ಳಿ ಕೆಳಮುಖವಾಗಿ ಜೋತ್ಕೊಂಡಿತ್ತು. ಅದನ್ನು ನೋಡಿ ಧೈರ್ಯ ಬಂತು. ಆ ಆಲದ ಬಳ್ಳಿಯನ್ನು ಹಿಡ್ಕೊಂಡು ಆತ ಮೇಲ್ ಬರಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಮಾಡ್ತಾನೆ. ಅರ್ಧ ಜೋತು ಅರ್ಧಕ್ಕೆ ಮೇಲ್ ಬಂದಿದ್ದಾನೆ. ಅರ್ಧ ಜೋತು ಮೇಲ್ಗಡೆ ಬಂದಾಗ ಮೇಲ್ಗಡೆ ಹಾಕೊಂಡು ನೋಡ್ತಾನೆ. ಹೀಗೆ ನೋಡಿದ ತಕ್ಷಣ ಮೇಲೆ ಆ ಏನು ಆಲದ ಮರದಿಂದ ಜೋತಿರ್ತಕ್ಕಂತಹ ಬಳ್ಳಿ ಏನಿದೆಯಲ್ಲ, ಆ ಬಳ್ಳಿಯನ್ನ ಒಂದು ಇಲಿ ಕಟ್ ಮಾಡ್ತಾ ಇದೆ. ಇನ್ನೊಂದು ಸ್ವಲ್ಪ ಹಿಡ್ಕೊಂಡಿದೆ ಅಷ್ಟೇ, ಬಾಕೆಲ್ಲ ಕಟ್ಟಾಗ್ಬಿಟ್ಟಿದೆ. ಇನ್ನು ಮೇಲ್ಗಡೆ ಹೋದ್ರೆ ಮೇಲಿಂದ ಬಿದ್ದರೆ ಪೆಟ್ಟಾಗ್ತಂತ ಕೆಳಗಡೆ ಯಾರು ಇಳಿಯುವ ಅಂತೇಳಿ ಕೆಳಗಡೆ ನೋಡ್ತಾನೆ. ಕೆಳಗಡೆ ಒಂದು ದೊಡ್ಡ ಹೆಬ್ಬಾವು ಬಾಯನ್ನು ತೆಕ್ಕೊಂಡು ನಿಂತ್ಕೊಂಡಿದೆ. ಇವನು ಕೆಳಗಡೆ ಬಿದ್ದರೆ ನುಂಗು ಬಿಡ್ತದೆ ಅದು. ಮೇಲ್ಗಡೆ ಹೋದ್ರೆ ಮೇಲ್ಗಡೆ ಹೋಗ್ಲಿಕ್ಕೆ ಇನ್ನು ಬಹಳಷ್ಟು ಹೋಗುವಂತ ಪರಿಸ್ಥಿತಿ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಆತ ನಿಂತ್ಕೊಂಡಿದ್ದಾನೆ. ಅಂತಹ ಸಮಯದಲ್ಲಿ ಆ ಬಳ್ಳಿಯ ಬುಡದಲ್ಲಿ ಒಂದು ಜೇನಿನ ಗೂಡಿತ್ತು. ಆ ಜೇನಿನ ಗೂಡು ಇವನ ಬಳ್ಳಿಯನ್ನು ಹತ್ತಬೇಕಾದ್ರೆ ಏನು ಅಲ್ಗಾಡ್ತದಲ್ಲ, ಈ ರೀತಿ ಅಲ್ಗಾಡಿದ ಒಂದು ರಭಸಕ್ಕೆ ಆ ಜೇನಲ್ಲಿ ಗೂಡಿಲಿರ್ತಕ್ಕಂಥ ಎಲ್ಲ ಹುಳುಗಳು ಕೂಡ ಹಾರಿ ಹೋಗ್ಬಿಡ್ತವೆ. ಹಾರೋಗಿದ ತಕ್ಷಣ ಅಲ್ಲಿ ಏನು ಜೇನಿತ್ತು, ಆ ಜೇನು ತುಪ್ಪ ಕೆಳಗಡೆ ಬೀಳುತ್ತದೆ, ಆತನ ಮೂಗಿನ ಮೇಲೆ ಬೀಳ್ತಾ ಇದೆ. ಬಿತ್ತಾಗ ಹೀಗೆ ನ್ಯಾಲಿಗೆಯನ್ನು ಮಾಡಿ ಆತ ಮೂಗಿನ ಮೇಲೆ ಬಿದ್ದಿರ್ತಕ್ಕಂತಹ ಜೇನುತುಪ್ಪವನ್ನು ಸವರಿ ಕೆಳಗಡೆ ಇರುವಂತಹ ಹಾವನ್ನು ಮರೆತು ಬಿಟ್ಟಿದ್ದಾನೆ, ಮೇಲ್ಗಡೆ ಇರತಕ್ಕಂತಹ ಇಲಿಯನ್ನು ಮರೆತು ಬಿಟ್ಟಿದ್ದಾನೆ. ಎಂತಹ ಆನಂದ, ಎಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ರುಚಿ ಅಂತ ಹೇಳಿ ಅದನ್ನು ಆಸ್ವಾದಿಸ್ತಾ ಇದ್ದಾನೆ. ಜ್ಞಾನೇಶ್ವರ ಮಹಾರಾಜರು ಬಹಳ ಸುಂದರವಾಗಿ ಹೇಳ್ತಾರೆ ಇದನ್ನ. ಈ ಸಂಸಾರ ಹೇಳುವಂಥದ್ದು ಈ ರೀತಿಯಾಗಿರುವಂತಹದ್ದು. ಕೆಳಗಡೆ ಬಿದ್ದರೆ ಹಾವು ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಸಂಸಾರದಲ್ಲಿ ಬಿದ್ದರೆ, ಕೆಳಗಡೆ ಬಿದ್ದರೆ ಹಾವು ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮೇಲ್ಗಡೆ ಜೋತ್ ಹೋಗುವ ಅಂತ ಹೇಳಿದ್ರೆ ಸಮಯ ಇಲ್ಲ. ಯಾಕಿಲ್ಲ ಅಂತಂದ್ರೆ ಮೇಲ್ಗಡೆ ಇಲಿ ಕಟ್ ಮಾಡ್ತಾ ಇದೆ. ಜಾಸ್ತಿ ಸಮಯ ಆದ್ರೆ ಮತ್ತೆ ಕೆಳಗಡೆನೆ ಬೀಳ್ತಾನವನು. ಅದು ಕಟ್ ಮಾಡಿ ಮುಗಿಯುವುದರ ಒಳಗಡೆ ಆಗಿ ಮೇಲೆ ಮುಟ್ಟಬೇಕು ನಾವು. ಇಲ್ಲ ಅಂತ ಹೇಳಾದ್ರೆ ಮತ್ತೆ ಕೆಳಗಡೆನೆ ಬಿದ್ದ ಹೆಬ್ಬಾವನ ಬಾವಿಗೆ ಬಿದ್ದಿರ್ತಾನವನು. ಮೇಲ್ಗಡೆ ಹೋಗ್ಲಿಕ್ಕೆ ಸಮಯ ಇಲ್ಲ. ಇಂತಹ ಸಮಯದಲ್ಲಿ ಈ ಪ್ರಪಂಚದ ಒಂದು ಆಸೆಯಿಂದ ಆ ಮನುಷ್ಯ, ಪ್ರಪಂಚದ ಆಸೆ ಏನು ಅಲ್ಲಿ ಬಿದ್ದಿರ್ತಕ್ಕಂಥ ಜೇನುತುಪ್ಪ, ಪ್ರಪಂಚವೇ ಸತ್ಯ, ಈ ಮಿಥ್ಯಾ ಪ್ರಪಂಚವನ್ನ ಸತ್ಯ ಅಂತ ಹೇಳಿ ಅಂದ್ಕೊಂಡು ಆ ಬಿದ್ದಿರ್ತಕ್ಕಂಥ ಜೇನುತುಪ್ಪದ ರುಚಿಯನ್ನು ನೋಡುವಂತ ವ್ಯವಸ್ಥೆಯಲ್ಲಿ ಆತ ಇದ್ದಾನೆ. ಎಷ್ಟು ಒಂದು ಕ್ಷಣದ ಒಂದು ವ್ಯವಸ್ಥೆ ಅದು. ಒಂದು ಕ್ಷಣದಲ್ಲಿ ಆ ಜೇನುತುಪ್ಪದ ರುಚಿ ಇಳುವಂಥದ್ದು ಮುಗಿದು ಬಿಡ್ತದೆ. ಅಂತಹದ್ದಕ್ಕೆ ಕೆಳಗಡೆ ಬಿದ್ದರೆ ಹೆಬ್ಬಾವಿದೆ, ಮೇಲ್ಗಡೆ ಹೋಗ್ಲಿಕ್ಕೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಇಂತಹ ಸಮಯದಲ್ಲಿ, ಇಂತಹ ಒಂದು ಕ್ಲಿಷ್ಟ ಸಮಯದಲ್ಲೂ ಕೂಡ ಆತ ಜೇನುತುಪ್ಪವನ್ನು ನೆಕ್ಕಿ ಅದರಲ್ಲಿ ಮೈ ಮರೆತುಕೊಂಡಿದ್ದಾನೆ. ಹಾಗೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರು ಕೂಡ ಅದೇ ರೀತಿಯಾಗಿದ್ದಾರೆ ಎಂಬುದಾಗಿ ಜ್ಞಾನೇಶ್ವರ ಮಹಾರಾಜರು ಬಹಳ ಸುಂದರವಾಗಿ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಸದ್ಗುರು ಸಿಕ್ಕಿದ್ರೆ ಏನು, ಹೇಗೆ ಅಂತ ಕೇಳಿದ್ರೆ, ಸದ್ಗುರು ಈ ಸಮಯದಲ್ಲಿ ಸಿಕ್ಕಿದ್ರೆ ಇದೆಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇರತಕ್ಕಂತಹ ವ್ಯಕ್ತಿ, ಸದ್ಗುರಿಗೆ ಸಿಗಲಾರದೆ ಹೋದಂತಹ ವ್ಯಕ್ತಿ. ಸದ್ಗುರು ಸಿಕ್ಕಂತಹ ವ್ಯಕ್ತಿ ಇದೆಲ್ಲವೂ ಕೂಡ ನಡೀತಾ ಇದೆ, ಆದ್ರೆ ಸ್ವಪ್ನದಲ್ಲಿ ನಡೀತಾ ಇದೆ. ಅದು ಯಾವುದು ವಾಸ್ತವಿಕತೆ ಅಲ್ಲ. ಸದ್ಗುರು ಸಿಕ್ಕಾಗ ಮತ್ತು ಸದ್ಗುರು ಸಿಗಲಾರದೆ ಹೋಗಿರತಕ್ಕಂತಹ ವ್ಯವಸ್ಥೆಗೆ ವ್ಯತ್ಯಾಸವನ್ನು ನೋಡಿ. ಸದ್ಗುರು ಸಿಕ್ಕಾಗ ಇದೆಲ್ಲವೂ ಕೂಡ ಸ್ವಪ್ನ ಯಾವತ್ತೂ ನಿಜ ಅಲ್ಲ. ಅನುಭವ ಹೌದು, ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥದ್ದು ನಮಗೆ ಅನುಭವ ಹೌದು, ಆದ್ರೆ ವಾಸ್ತವಿಕತೆ ಅಲ್ಲ. ವಾಸ್ತವಿಕತೆಯಲ್ಲಿರುವಂಥದ್ದು ಸ್ವಪ್ನ ಅಲ್ಲ. ಗುರು ಸಿಕ್ಕಾಗ ಆಗುವಂತಹದ್ದು ಸ್ವಪ್ನಾವಸ್ಥೆಯಲ್ಲಿ ಕಂಡು ಹೋಗುವಂತಹ ಪರಿಸ್ಥಿತಿಗಳಾಗ್ತದೆ. ಗುರು ಸಿಗಲಾರದೆ ಹೋದಾಗ ಇದಿಷ್ಟು ಕೂಡ ವಾಸ್ತವಿಕ ಅನುಭವಕ್ಕೆ ಬರುತ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಸದ್ಗುರುವಿಗೆ ಅಂತಹ ಶ್ರೇಷ್ಠವಾಗಿರತಕ್ಕಂತಹ ಸ್ಥಾನ ಮಾನವನ್ನು ಯಾಕೆ ಕೊಟ್ಟಿದ್ದಾರೆ, ಸದ್ಗುರುವನ್ನು ಆಶ್ರಯಿಸಲೇಬೇಕು ಹೇಳುವಂಥದ್ದನ್ನು ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ಸದ್ಗುರು ಸಿಕ್ಕಾಗ ಮಾತ್ರ ನಮ್ಮನ್ನು ಅನುಗ್ರಹಿಸಿ ಉದ್ಧರಿಸಲಿಕ್ಕೆ ಸಾಧ್ಯವಾಗ್ತದೆ ಹೇಳುವಂತಹ ಒಂದು ಕಾರಣದಿಂದ. ಹಾಗಾಗಿ ಅಂತಹ ಸದ್ಗುರು ಯಾರು, ಯಾವ ರೀತಿಯಾಗಿ ಆ ಸದ್ಗುರು ಯಾವ ರೀತಿಯಾಗಿ ಇದ್ದಿರ್ತಾರೆ, ಇದ್ದಂತಹ ಸದ್ಗುರು ನಮಗೆ ಉಪದೇಶಾದಿಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ, ಯಾವ ರೀತಿಯಾಗಿ ನಮ್ಮನ್ನು ಉದ್ಧರಿಸ್ತಾರೆ ಹೇಳುವಂತಹ ವಿಷಯಗಳನ್ನ ನಾಳೆ ದಿವಸ ನೋಡೋಣ. ನಮಸ್ಕಾರ.